ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬರ್ ಆಗಿರ್ಬೋದು, ಸೊ ಪ್ಲೀಸ್ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಮಾರಿದೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋದ್ರಿಂದ ನಾವು ಪ್ರತಿಯೊಂದು ವೀಡಿಯೋಸ್ ಬರುತ್ತೆ ಅಲ್ವಾ? ಹೌದು. ನಾವೆಲ್ಲಿಗೆ ಬಂದಿದ್ದೀವಿ? ಇದು ಮಲ್ಲಿಪುರದಲ್ಲಿ ಯಾರಿರೋದು? ಇಸ್ತ್ರಿ ತಾತನ ಮನೆಗೆ ಬಂದಿದ್ದೀವಿ, ಅಂದರೆ ನಮ್ಮ ಮನೆಗೆ ಬಂದಿದ್ದೀವಿ. ಇತ್ತಿಗೆ ರಜಾ ಇತ್ತಲ್ವಾ? ಲಾಸ್ಟ್ ಇಯರ್ ಕೂಡ ಬರೋಕ್ಕಾಗಿರಲಿಲ್ಲ. ಆವಾಗ ನಾನು ಕೆಲ್ಸಕ್ಕೆ ಸೇರ್ಕೊಬಿಟ್ಟಿದ್ದೆ, ಕಾರಣಗಳಿಂದ ಬರೋಕ್ಕಾಗಲಿಲ್ಲ. ಈ ಸತಿನೂ ಕೆಲ್ಸಕ್ಕೆ ಜಾಯ್ನ್ ಆಗಿದೆ. ಬಟ್ ಇತ್ತಿಗೆ ರಜಾ ಇದೆ, ಎಲ್ಲರೂ ಕರ್ಕೊಂಡು ಹೋಗ್ಬೇಕಾಗಿತ್ತು, ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ಅದಕ್ಕೆ 1 ವೀಕ್ ಇಲ್ಲೇ ಇದ್ದು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ನಾವು ಬಂದಿದ್ದು ನಿನ್ನೆ ಯಾವುದೇ ಥರ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ, ಬಂದಿದ್ದೆಲ್ಲ ಯಾಕೆಂದರೆ ಅರ್ಜೆಂಟಲ್ಲಿ ಬರಬೇಕಾಗಿತ್ತು. ಸೊ ಹಾಗಾಗಿ ವೀಡಿಯೋನ ಮಾಡೋಕ್ಕಾಗಲಿಲ್ಲ. ಇವತ್ತು ಈವ್ನಿಂಗ್ ಇವಾಗ ಕರೆಕ್ಟಾಗಿ ಟೈಮು 4:45. ಇವಾಗಿಂದ ವೀಡಿಯೋನ ಅಂದರೆ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಎಲ್ಲರೂ ಹೇಳ್ತಾ ಇರೋದು ಡೈಲಿ ವ್ಲಾಗ್ ಮಾಡೋದ್ರಿಂದ ತುಂಬ ಬೆನಿಫಿಟ್ ಇದೆ ಅಂತ. ತುಂಬ ಯೂಟ್ಯೂಬರ್ನ ಕೇಳಿದೆ, ಏಕೆಂದರೆ ಕಂಟೆಂಟ್ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ಡೈಲಿ ವ್ಲಾಗ್ ಹಾಕೋದ್ರಿಂದ ಫಾಲೋವರ್ಸು ಕೂಡ ಚೆನ್ನಾಗಾಗ್ತಾರೆ, ವ್ಯೂಸ್ ಹೋಗುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಏನು ಮನೇಲಿ ನಾನು ಹೇಗಿರ್ತೀನಿ ಅನ್ನೋದ್ರ ಬಗ್ಗೆ ವೀಡಿಯೋನ ಹಾಕ್ತಾಯಿರ್ತೀನಿ. ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮತ್ತು ನನ್ನ ವ್ಲಾಗಲ್ಲಿ ಏನಾದರೂ ಬೇಜಾರಾಗೋ ಥರ ಏನಾದರೂ ಇದ್ದರೆ ಹೇಳಿ. ಹಾಗೆಯೇ ಏನಾದರೂ ನಾನು ತಿದ್ಕೊಳ್ಳೋದಿದ್ರೂ ಕೂಡ ಹೇಳಿ, ಸಜೆಷನ್ ಕೊಡಿ ಯಾವ ಥರ ಮಾಡಬೇಕು ಅಂತ. ಆ ಥರ ಮಾಡ್ತೀನಿ. ಬನ್ನಿ ಮನೇಲಿ ಎಲ್ಲರೂ ಏನೇನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಇವತ್ತು ನಮ್ಮ ಬ್ರಹ್ಮು ಅಂದರೆ ನನ್ನ ತಂಗಿ ಕೂಡ ಮನೆಗೆ ಬಂದಿದ್ಲು. ಅವರು ಇವಾಗ ಈ ವೀಕಲ್ಲಿ ಹಬ್ಬ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಇನ್ವೈಟ್ ಮಾಡೋಕ್ಕೆ, ಮತ್ತು ವಿಜಿ ನನ್ನ ತಮ್ಮನೇ ಅಡುಗೆ ಮಾಡೋದು. ಸೊ ಹಾಗಾಗಿ ಏನೇನು ತೊಗೋಬೇಕು ಏನು ಅಂತ ಕೇಳೋದಕ್ಕೆ ಅಂತ ಬಂದಿದ್ಲು. ಅವಳು ಕೂಡ ಬಂದಿದ್ದಾಳೆ, ತೋರಿಸ್ತೀನಿ ನೋಡಿ. ನಮ್ಮ ವಿಜಿ ಅಲ್ಲಿ ಕೂತಿದ್ದಾನೆ. ಅಲ್ಲಿ ಕೂತಿರೋದು ರಮ್ಮು ಅವರ ಅತ್ತಿಗೆ ಮಗ, ಅಂದರೆ ರಂಜಿತಕ್ಕ ಅಂತ ಇದ್ದಾರಲ್ಲ ಅವ್ರ ಮಗ ಸಂದೀಪ್ ಅಂತ. ಅವನು ರಜಕ್ಕೆ ಅಂತ ಬಂದಿದ್ದಾನೆ ನನ್ನ ತಂಗಿ ಮನೆಗೆ. ಅದರಿಂದ ಅವಳು ಕೂಡ ಕರ್ಕೊಂಡು ಬಂದಿದ್ದಾಳೆ. ನಮ್ಮ ಇದನ್ನು ಕರೀತಾ ಇದ್ದಾಳೆ. ಬಟ್ ಇವನು ಇನ್ನೂ ಚಿಕ್ಕವನಲ್ವಾ, ಅವ್ರ ಮನೆಗೆಲ್ಲ ಹೋಗಬೇಕು ಅಂದರೆ ನಾನು ಜೊತೆಗೆ ಹೋಗಬೇಕು. ಅದಕ್ಕೆ ಅವನು ಹೋಗಿಲ್ಲ. ಹೋದಾಗ ಕರ್ಕೊಂಡು ಹೋಗ್ತೀವಿ ಅಲ್ವಾ? ಇತ್ತು ಈಗ ಹೋಗ್ತೇ ಇತ್ತು ವಿಜಯ್ ಅವ್ರ ಮನೆಗಂತ ಅಲ್ಲ, ರಮ್ಮು ಆಂಟಿ ಅವ್ರ ಮನೆಗೆ. ರಮ್ಮು ಬಾಯಲ್ಲಿ ಕರಿಯಿತು. ಅವಳು ಬ್ಯುಸಿ ಆಗ್ಬಿಟ್ಟವಳೆ ಅವಳ ತಮ್ಮನ ಜೊತೆ ಮಾತಾಡೋದ್ರಲ್ಲಿ. ಇವಾಗ ಹೋಗ್ತಾ ಇದ್ದಾಳೆ, ಅದಕ್ಕೆ ಮತ್ತೆ ರೆಡಿ ಆಗ್ತಾ ಇದ್ದಾಳೆ ನೋಡಿ. ಮುಖ ತೊಳ್ಕೊಂಡು ಬಂದವಳೆ, ಅವಳು ನ್ಯಾಚುರಲ್ ಬ್ಯೂಟಿ. ನೋಡ್ಕೊಳ್ಳಿ, ಇವಾಗ ರೆಡಿಯಾಗಿ ಬರ್ತಾಳೆ. ಈಗ ನಮ್ಮಿದ್ದು ಆಟ ಸಾಮಾನು ತೆಗೆಸ್ಕೊಬರಕ್ಕೆ ಹೋಗ್ತಾ ಇದ್ದಾನೆ. ಅವನೇನು ತೆಗೆಸ್ಕೊಬರ್ತಾನೆ ಅಂತ ತೋರಿಸ್ತೀನಿ ಅಲ್ವೈತೆ. ಅವನೇ ತೋರಿಸ್ತಾನಂತೆ, ನನಗೆ ಏನು ಮಾಡೋಕ್ಕೆ ಬಿಡಲ್ಲ, ಅವನೇ ಮಾಡ್ತಾನೆ. ಬನ್ನಿ ಎಲ್ಲಿ ನೋಡೋಣ ಯಾರ್ಯಾರು ಏನೇನು ಮಾಡ್ತಾರೆ. ನಮ್ಮಪ್ಪ ಇಸ್ತ್ರಿ ಮಾಡ್ತಾರೆ, ಅದಕ್ಕೆ ನನ್ನ ಮಗ ಇಸ್ತ್ರಿ ನನ್ನ ತಂಗಿ ರೆಡಿ ಆಯ್ತವಳೆ. ನನ್ನ ತಂಗಿ ಅವ್ರ ಅತ್ತಿಗೆ ಮಗ ಮೊಬೈಲಲ್ಲಿ ಬ್ಯುಸಿ ಆಗ್ಬಿಟ್ಟವನೆ. ನನ್ನ ತಮ್ಮ ಅವ್ರ ಅಪ್ಪನ ಜೊತೆ ಮಾತಾಡೋಲ್ಲಿ ಬ್ಯುಸಿ. ಅದು ನಮ್ಮಮ್ಮ ಅವರು ಕೂಡ ಬ್ಯುಸಿ ಆಗ್ಬಿಟ್ಟವ್ರೆ, ಎಲ್ಲ ಮಾತಾಡ್ತವ್ರೆ. ನಾನು ನನ್ನ ಮಗ ಮಾತ್ರ ಫ್ರೀಯಾಗಿ ನಿಂತಿದ್ದೀವಿ ಅಲ್ವಾಯ್ತು. ಹಾಂ, ಯಾಕೆ ನಮ್ಮಪ್ಪನೇ ಇಸ್ತ್ರಿ ಅಂತ ಕರೆಯೋದು? ಇದು ನೀನು ಇದು ನಮ್ಮಪ್ಪನೇ ಇಸ್ತ್ರಿ ಅಂತ ಕರೆಯೋದು ಏನಕ್ಕೆ? ನಾನು ನೋಡಿ ನಮ್ಮ ವಿಜಿ ಮುಖ ತೊಳೆಕೋಯ್ತವನೆ. ನ್ಯಾಚುರಲ್ ಕಲರ್ ಅವನು. ನನ್ನ ಕಲರ್ ಆಗಬೇಕು ಅಂತ ಟ್ರೈ ಮಾಡ್ತವನೆ. ಎಷ್ಟೇ ಸೋಪು ತಿಕ್ಕಿದ್ರು ಅವನು ಈ ಕಲರ್ ಬರೋಕ್ಕೆ ಅಲ್ಲ ವಿಜಿ. ನಾನು ಯೂಸ್ ಮಾಡೋ ಸೋಪೇ ಮಾಡ್ಬೇಕಂತೆ ಅವನು. ಅದಕ್ಕೆ ತಂದ್ಕೊಟ್ಟಿದ್ದೀನಿ ಮಾಡ್ಕೊ ಅಂತ. ಇನ್ನೊಂದು ವಾರದಲ್ಲಿ ಒಂದು ಕಲರ್ ಬರಲಿಲ್ಲ ಅಂದರೆ ಆ ಸೋಪೇ ಯೂಸ್ ಮಾಡಲ್ಲ, ಬ್ಯಾನ್ ಅದು. ನೆಕ್ಸ್ಟ್ ಬೇರೆ ಇರು ಹೋಗಿ ಬಾ
ಬಾಯ್. ಹುಷಾರಾಗಿ ಹೋಗಿ. ಟಾಪ್ ಸರಿ ಮಾಡ್ಕೊ ಕೂತ್ಕೋವ ತಾಯಿ. ಹೋಗಿದ್ದಲ್ಲ, ಯಾಕೆ ಏನು ತೆಗಿಸ್ಕೊಳ್ಳಿಲ್ಲ? ಬಾಲ್ ಇಲ್ಲಿಲ್ವಂತೆ. ಬೆಳಗ್ಗೆ ನಂಜನ್ ಗೋಲ್ಗೆ ಹೋಯ್ತೀವಲ್ಲ, ಅವಾಗ ತಕ್ಕತ್ತೀನಿ. ಏನು ಬಾಲ್ ತಗೊಳಕ್ ಹೋಗಿದ್ದೆ ನೀನು? ಲೈಟಿಂಗ್ ಬಾಲ್. ನಮ್ಮಿತ್ತು ಲೈಟಿಂಗ್ ಬಾಲ್ ತಗೊಳಕ್ಕೆ ಅಂತ ಹೋಗಿದ್ದಾನೆ. ತಗೊಳಕ್ ಹೋಗಿದ್ದಾನೆ. ಅದು ದೊಡ್ಡದಿತ್ತಂತೆ, ಚಿಕ್ಕದಿರ್ಲಿಲ್ವಂತೆ. ಚಿಕ್ಕದಿತ್ತು. ಅದಕ್ಕೆ ವಿಜಯ ಮಾಮ ತಕೊಳ್ಳಿಲ್ಲ. ಲೈಟಿಂಗ್ ಬಾಲ್ ಸೆಟಲ್ ಬತ್ತಿ ಅದು ತಕ್ಕತ್ತೀನಿ. ಎರಡೂ ನಾಳೆ ನಂಜನಗೂಡು ಕರ್ಕೊಂಡೋಗಿ ತೆಗಿಸ್ಕೊಳ್ತೇನೆ ಅಲ್ವಾಯ್ತು. ಇವಾಗ ಇತ್ತುಗೆ ಡೈಲಿ ಹೋಮ್ವರ್ಕ್ ಕೊಡ್ತಾ ಇದ್ದಾರೆ. ಡೈಲಿ 3 ಪೇಜಸ್ಸು. ಸೊ ಒಂದೊಂದು ಸಬ್ಜೆಕ್ಟು ಡೈಲಿ ಇರುತ್ತೆ. ಇವತ್ತು ಬರ್ದಿಲ್ಲ, ತಗೊಂಡ್ಬೋಗು. ಇವಾಗ ಬರುವೆ. ಇವತ್ತು ಜನರಲ್ ನಾಲೆಡ್ಜದು ಕ್ವಶನ್ದು ಆಲ್ರೆಡಿ ಬರೆದಿಟ್ಟಿದ್ದೀನಿ ನಾನು. ನಿಮಗೆ ಹೋಮ್ವರ್ಕು ಎಲ್ಲ ಐತೆ, ಎತ್ಕೊಬಾ ಬುಕ್ಕು ಪೆನ್ಸಿಲ್. ಇದ್ಬಿಟ್ರೆ ಹೊಟ್ಟೆಗೆ ಏನೂ ಬೇಡ. ಲೋಟ ತಗೋಬೇಕು, ಇದ್ರಲ್ಲೇ ಕುಡಿಯೋಕ್ಕಾಗಲ್ಲ. ಪೊಟ್ಯಾಟೊ ಬರೀ ಮತ್ತೆ ಇಲ್ಲೂ ಪೊಟ್ಯಾಟೊ ಅಂತ. ಸ್ಮಾಲ್ ಎ, ಸ್ಮಾಲ್ ಎ, ಸ್ಮಾಲ್ ಟಿ, ಟಿ, ಸ್ಮಾಲ್ ಓ. ಓ. ಏನಾಯ್ತು? ಪೊಟ್ಯಾಟೊ ಬರೀ ಮತ್ತೆ ಇಲ್ಲೂ ಪೊಟ್ಯಾಟೊ ಅಂತ. ಸ್ವೀಟ್ ಕಾರ್ನ್, ಸ್ವೀಟ್ ಎಸ್ ಎಲ್ಲಿ ಬರುತ್ತೆ ನೋಡು. ಸ್ವೀಟ್ ಕಾರ್ನ್. ನೆಕ್ಸ್ಟ್ ಕ್ಯಾಬೇಜ್, ಇದು ಸಿ, ಅದಲ್ಲ ಇದು. ಹಾಂ. ನೆಕ್ಸ್ಟ್ ಕ್ಯಾರೆಟ್. ಯಾವ ಪಿಕ್ಚರ್ ಅದು? ನೆಕ್ಸ್ಟ್ ಅದೇನದು? ಅದೇನು ಪಿಕ್ಚರ್ ಅದು? ಆನಿಯನ್. ಹಾಂ, ವೆರಿ ಗುಡ್. ಇದು ನೆಕ್ಸ್ಟ್ ಪಿಯೋ ಟಿಯೋ ಪೊಟ್ಯಾಟೊ. ನೆಕ್ಸ್ಟ್ ಟಿಒ ಎಮ್ ಎಮ್ ಟಿಒ ಟೊಮ್ಯಾಟೊ. ಯಾಕೆ ಮರ್ತ್ಕೊತಿದ್ಯಾ? ನೆಕ್ಸ್ಟ್ ಓ ಎನ್ ಐ ಓ ಎನ್ ಆನಿಯನ್. ಸಿ ಎಚ್ ಐ ಎಲ್ ಎಲ್ ಐ ಚಿಲ್ಲಿ. ಸಿ ಎಮ್ ಆರ್ ಎನ್ ಓ ಟಿ ಕ್ಯಾರೆಟ್. ವೆರಿ ಗುಡ್. ಹೋಮ್ವರ್ಕ್ ಬರೀಸೋ ಅಷ್ಟರಲ್ಲಿ ಫ್ರೆಂಡ್ಸ್ ನಿಜವಾಗ್ಲೂ ನಮ್ಮ ಕತೆಗಳು ಮುಗ್ದೋಯ್ತದೆ. ಈಗ ನೋಡಿ, ನಾನು ಇಷ್ಟು ಹೋಮ್ವರ್ಕ್ ಬರೆಸೋ ಅಷ್ಟರಲ್ಲಿ ನನ್ನ ಕತೆ. ಏಕೆಂದರೆ ಬೆಳಿಗ್ಗೆಯಿಂದ ಕೂತ್ಕೊಂಡಿದ್ದನ್ನೆಲ್ಲನ ಅವ್ರ ಮ್ಯಾಮು ಅವರು ಕೊಡೋದಲ್ಲೇ ನಿಜವಾಗ್ಲೂ ನಮಗೂ ಕೊಡ್ತಾರೆ. ಯಾಕೆಂದರೆ ನಾವು ಇದನ್ನೆಲ್ಲ ಪ್ರಿಪೇರ್ ಮಾಡಿದ್ರೆ ಆ ಮಕ್ಕಳು ಕೂತ್ಕೊಂಡು ಬರಿಬೇಕು. ಒಂಥರ ನಮಗೂ ಇದು ಟಾಸ್ಕ್ ರೀತಿಯೇ. ಬಟ್ ಅವರು ಎಷ್ಟು ಎಫರ್ಟ್ ಹಾಕ್ತಾರೋ ಅದಕ್ಕಿಂತ ಹೆಚ್ಚು ತಾಯಿರಾಗಿ ನಾವು ಕೂಡ ಹಾಕಬೇಕು. ಆಗಿದ್ರೆ ಮಾತ್ರ ಮಕ್ಕಳು ಓದೋಕ್ಕೆ ಸಾಧ್ಯ, ಇಲ್ಲಾಂದರೆ ತುಂಬಾ ಕಷ್ಟ ಆಗುತ್ತೆ. ಇವಾಗ ನಾನು ಕೂಡ ಫ್ರೆಶ್ ಅಪ್ ಆಗ್ತಾ ಇದ್ದೀನಿ ಮನೆಗೆ. ಇನ್ನೊಬ್ಬರು ಕೂಡ ಇವತ್ತೇ ಗೆಸ್ಟ್ ಬರ್ತಾ ಇದ್ದಾರೆ. ಅವ್ರು ಯಾರು ಅಂತ ಹೇಳ್ತೀನಿ. ವಿಡಿಯೋನ ಬರ್ತಾ ಇದ್ದಾರೆ, ನಾವು ರೆಡಿ ಆಗ ಅಷ್ಟರಲ್ಲೇ ಬಂದ್ಬಿಟ್ಟು. ಅಲ್ಲಣ್ಣ, ಎಷ್ಟು ವರ್ಷ ಆಯಿತು. ಯಾವಾಗಪ್ಪ? ನನ್ಗ ಮೋಸ್ಟ್ಲಿ ಕಾಣಿಸ್ ಅಮ್ಮ. ಅದು ಯಾವಾಗಲೂ ನನ್ನ ಮದುವೆಯಲ್ಲಿ ಬಂದಿರೋದು. ಈಗ ನನ್ನ ಮಗನಿಗೆ 5 ವರ್ಷ. 5 ವರ್ಷದಿಂದ ಕಾಣೆ ಆಗ್ಬಿಟ್ಟಿದ್ರು. ಇವಾಗ ನೋಡಿ ನಮ್ಮ ಕಣ್ಣಿಗೆ ಬಿದ್ದವ್ರೆ, ಇವಾಗ ಸಿಕ್ಕವ್ರೆ. ಅವ್ರನ್ನ ಹಿಡ್ಕೊಳಕ್ಕೆ ಯಾಕಣ್ಣ ಇಷ್ಟು ದಿನ ಅದೆಲ್ಲೋಗ್ಬಿಟ್ಟಿದೆ, ಮರ್ತ್ಬಿಟ್ಟಿದ್ದ ನಮ್ಮನ್ನ. ಈಗ ಮದುವೆ ಆಗ್ತವ್ರೆ ಫ್ರೆಂಡ್ಸ್, ಅದಕ್ಕೆ ಬಂದವ್ರೆ ಹೇಳಕ್ಕೆ. ಇಲ್ಲ ಅದಿರು ಬರ್ತಿದ್ರಾ?
ಇತ್ತು ಗೆದ್ಬಿಟ್ಟ. ಈಗ ಇತ್ತು ಆಟ ಆಡ್ತಾನೆ. ಆಮೇಲೆ ನೀವು ಆಡ್ಬೇಕು. ಅದು ನಾನು ಇಷ್ಟು ಹೇಳ್ತಿದ್ರು ನೀನು ಹೇಳ್ತಿಲ್ಲ ಅಂದರೆ ನಿನಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ. ಸರಿ ಹಾಗಾದ್ರೆ ಪಾನಿ ಇದು ಬೇಡವಾ, ಕುಡಿಯಲ್ವಾ ಇದು? ಎಲ್ಲೋ ಕೂತಿದ್ದಾನೆ ಇತ್ತು. ಬಾ ಐತಿ ಕಡೆ, ಹಂಗ ಹತ್ರದಲ್ಲಿ ನೋಡಿದ್ರೆ ಕಣ್ಣು ಐತಿದೆ. ಇಲ್ಲಿ ಮಲಿಕ ನೋಡು ಬಾ, ಇಲ್ಲಿ ಹಾಸಿಲ್ವಾ ನಾನು ಇವಾಗ ಚಾಪ ಮೇಲೆಲ್ಲ ಬೆಡ್ಶೀಟ್ ಹಾಸಿ ಮಲಿಕೊಂಡು ನೋಡು ಇಲ್ಲೇ. ಇದು ಗುಡ್ ನೈಟ್. ಗುಡ್ ನೈಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್.